ಚಿಹ್ನೆ ಅವನಿಗೆ ಸಿಕ್ತು. ಅಂಬರೀಷ್ ಅಣ್ಣ ನನ್ಗೆ ವಾಪಸ್ ತೆಗ್ಸು, ಬೇಡಪ್ಪ ಚುನಾವಣೆ ಬೇಡ. ಲೋಕಸಭಾ ಸದಸ್ಯರಾಗಿದ್ದರು ಅಂಬರೀಷ್ ಅಣ್ಣ. ಅವ್ರನ್ನ ಭೇಟಿ ಮಾಡಿ 10 ಲಕ್ಷ ಹಣನ ಒಂದೇ ಕಂತಲ್ಲಿ ಬಿಡುಗಡೆ ಮಾಡಿಸ್ಕೊಟ್ಟು, ಅದರಲ್ಲಿ 999 ಲೀಟ್ರ್ ನನಗೆ ಬಂತು ಲೀಡು. ಅಂಬರೀಷ್ ಅಣ್ಣ ಕಾರ್ ನಂಬರ್ ಅದು. ಆ ಏಕಕಾಲದಲ್ಲಿ ನನಗೂ ಗೌರ್ಮೆಂಟ್ ಕಾರ್ ಸಿಕ್ತು, ಅವ್ರಿಗೂ ಗೌರ್ಮೆಂಟ್ ಕಾರ್ ಬಂದರು. ನನಗೆ ಏಕಕಾಲದಲ್ಲಿ 11 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸಿದ್ರು. ಅವ್ರು ಹೇಳ್ಬಿಟ್ಟಿದ್ರು, ನೀನು ರಾತ್ರಿ 7 ಗಂಟೆ ಮೇಲೆ 12 ಗಂಟೆ ರಾತ್ರಿ ಗಂಟ ನೀನು ಫೋನ್ ಮಾಡ್ಬೋದು. ಈಗ ಅಕ್ಕರ್ಗೆ ನಮಗೆ ಒಡನಾಟ ಇಲ್ಲ. ಅಕ್ಕರು ಅವ್ರದ್ದು ನನ್ನ ಹೆಸರು ಎಂ ಮಾದೇಗೌಡ ಅಂತ, ಎಚ್ ಮಲ್ಲಿಗೆರೆ, ಮಂಡ್ಯ ತಾಲೂಕು. ನಾನು 2000ದಿಂದ 2005 ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ, 2011ರಿಂದ 16ರವರೆಗೆ APMC ಚೇರ್ಮನ್ ಆಗಿ, 2016ರಲ್ಲಿ ಒಳಲು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ, ನಮ್ಮ ಮಿಸಸ್ ಸ್ಪರ್ಧೆ ಮಾಡಿ 450 ಹೋಟೆಲ್ ಹೋಯ್ತು. 2011ರಲ್ಲೂ ಸ್ಪರ್ಧೆ ಮಾಡಿ ನಮ್ಮ ಆಪೋಸಿಟ್ಟು ಒಬ್ಬರು ಬಿ ಫಾರಮ್ ಒಬ್ಬನೇ ಹೋಗಿ ಹಾಕ್ಬಿಟ್ಟು ಚಿಹ್ನೆ ಅವನಿಗೆ ಸಿಕ್ತು. ಅಂಬರೀಷ್ ಅಣ್ಣ ನನ್ಗೆ ವಾಪಸ್ ತೆಗ್ಸು, ಬೇಡಪ್ಪ ಚುನಾವಣೆ ಬೇಡ ಅಂತಂದ್ಬಿಟ್ಟು ವಾಪಸ್ ತೆಗ್ಸ. ಅಂಬರೀಷ್ ಅಣ್ಣನೇ ತೆಗ್ಸೋದು. ಅವ್ರದ್ದು 1996ರಿಂದ ನಾನು ಅಣ್ಣರ ಸಂಪರ್ಕದಲ್ಲಿ ಹೋದಾಗ ಆತ್ಮೀಯವಾಗಿ ಅವರ ಒಡನಾಟ ತುಂಬ ಇತ್ತು. ನಾನು 1999ರಲ್ಲಿ ನಾನು RAPCMS ಇದೇ ಸಂಸ್ಥೆಗೆ ಚುನಾವಣೆಗೆ ನಿಂತೆ. ಅದರಲ್ಲಿ 1 ಹೋಟೆಲಿಂದ ಸೋಲಾಯಿತು. ಹಾಗಾಗಿ ಅಣ್ಣರು 2000ನೇ ಇಸ್ವಿನಲ್ಲಿ ನಮ್ದು ಎಚ್ ಮಲ್ಲಿಗೆರೆ ಗ್ರಾಮದಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂತೇಳಿ ನಮ್ಮ ಗ್ರಾಮದವರು ನಾವೆಲ್ಲ ಒಟ್ಟಿಗೆ ಒಂದು ತೀರ್ಮಾನ ತಗೊಂಡಾಗ ಮಾನ್ಯ ಲೋಕಸಭಾ ಸದಸ್ಯರಾಗಿದ್ದರು ಅಂಬರೀಷ್ ಅಣ್ಣ, ಅವ್ರನ್ನ ಭೇಟಿ ಮಾಡಿ ಅವರು ನಮಗೆ 10 ಲಕ್ಷ ಹಣನ ಒಂದೇ ಕಂತಲ್ಲಿ ಬಿಡುಗಡೆ ಮಾಡಿಸ್ಕೊಟ್ಟು ಅದನ್ನು ನಾವು ಸಮುದಾಯ ಭವನನ ಇವತ್ತಿನ ದಿನ ನಾನು ಅಂಬರೀಷ್ ಸಮುದಾಯ ಭವನ ಅಂತ ಪ್ರಾರಂಭ ಮಾಡಿ ಇವತ್ತಿನ ದಿನ ವಿಜೃಂಭಣೆ ಅದ್ದೂರಿಯಾಗಿ ಬೆಳೆದಿದೆ. ಆ ಸಂಸ್ಥೆ ಶ್ರೀ ಏಳೂರಮ್ಮ ಸಮುದಾಯ ಭವನ ಅಂತೇಳಿ ಏಳೂರಮ್ಮ ದೇವಸ್ಥಾನ ಮಾಡಿದ್ದೀವಿ, ಏಳೂರಮ್ಮ ಸಮುದಾಯ ಭವನ ಮಾಡಿದ್ದೀವಿ. ಇವತ್ತು ಅದಕ್ಕೆ ಫೌಂಡರು ಅಂಬರೀಷ್ ಅಣ್ಣನೇ. ಹಾಗಾಗಿ ನಮ್ಮ ಗ್ರಾಮದಲ್ಲಿ, ನಮ್ಮ ಸುತ್ತಮುತ್ತ ಗ್ರಾಮದಲ್ಲಿ ಇವತ್ತು ಮದುವೆ ಕಾರ್ಯಗಳು ನಡೀತವೆ ಅಂದರೆ ಇವತ್ತು ಅವ್ರ ನೆನಪು ನಮಗಿದ್ದೇ ಇದೆ ಪ್ರಾರಂಭದಲ್ಲಿ. ಅದಾದ ನಂತರ ನಾವು 2011ರಲ್ಲಿ ನಾವು ಚುನಾವಣೆ ನಿಲ್ಬೇಕಾದ್ರೆ ಅಣ್ಣನೇ ಬಿ ಫಾರಂ ಕೊಟ್ಟರು. ಚುನಾವಣೆ ನಿಂತ್ವಿ. ಯಾರೋ ಇನ್ನೊಬ್ಬ ಪ್ರತಿಸ್ಪರ್ಧಿ ಹೋಗಿ ಹಾಕ್ಬಿಟ್ಟು ಜಿಲ್ಲಾ ಪಂಚಾಯತ್ ಒಳಲು ಜಿಲ್ಲಾ ಪಂಚಾಯತ್ ಚುನಾವಣೆ ಸಿಕ್ಕಿ ವ್ಯತ್ಯಾಸ ಮಾಡ್ಬಿಟ್ರು. ಹಾಗಾಗಿ ಅದರಲ್ಲಿ ಸ್ವಲ್ಪ ಸೋಲು ಬೇಕಾಯ್ತು. ಅದೇ ರೀತಿ 2011ರಲ್ಲಿ ನಾನು APMC ನಿಂತಾಗ 999 ಲೀಡು ಖಾತೆದಾರ ಓಟ್ಗಳದು 2000 ಚಿಲ್ಲರೆ ಓಟ್ ಇತ್ತು. ಅದರಲ್ಲಿ 999 ಲೀಟ್ರ್ ನನಗೆ ಬಂತು ಲೀಡು ಬಂದು ಅಂಬರೀಷ್ ಅಣ್ಣ ಕಾರ್ ನಂಬರ್ ಅದು. 999 ಲೀಡು ಅಂದರೆ ಅದು ಅಂಬರೀಷ್ ಅಣ್ಣನ ಕಾರ್ಗಳ ನಂಬರ್. ಅದು ಅಂಬರೀಷ್ ಅಣ್ಣ ಫೋನ್ ನಂಬರು, ಅಂಬರೀಷ್ ಅಣ್ಣ ಕಾರ್ ನಂಬರು, ಕೊನೆ ನಂಬರ್ಗಳು. ಆ ಲೀಡಲ್ಲೇ ನಾನು ಗೆದ್ದಾದ್ಮೇಲೆ ನಾನು APMC ಚೇರ್ಮನ್ ಅದೇ. ನಾನು APMC ಚೇರ್ಮನ್ ನಾನು ಅದೇ. ಅಂಬರೀಷ್ ಅಣ್ಣ ಮಿನಿಸ್ಟರ್, ವಸತಿ ಖಾತೆ ಸಚಿವರಾದ ಕರ್ನಾಟಕದಲ್ಲಿ. ಹಾಗಾಗಿ ಆ ಏಕಕಾಲದಲ್ಲಿ ನನಗೂ ಗೌರ್ಮೆಂಟ್ ಕಾರ್ ಸಿಕ್ತು, ಅವ್ರಿಗೂ ಗೌರ್ಮೆಂಟ್ ಕಾರ್ ಬಂದರು. ಹಾಗಾಗಿ ಅವರ ನಮ್ಮ ಒಡನಾಟ ಅಷ್ಟು ಬಂತು. ಅದಾದಮೇಲೆ ನಾನು APMC ಚೇರ್ಮನ್ ಆದಮೇಲೆ ನನಗೆ ಏಕಕಾಲದಲ್ಲಿ 11 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿಸಿದ್ರು. ಶಾಮನೂರು ಶಿವಶಂಕರನವರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾದಾಗ ಮಲ್ಲುವಣ್ಣಂಗೆ ಹೇಳಿ ಮಲ್ಲಿಕಾರ್ಜುನ್ ಅವ್ರಿಗೆ ಕರೆಸಿ, ನೋಡ ಈ ಥರ ಇದೆ, ಮಂಡ್ಯ ಡೆವಲಪ್ ಮಾಡಬೇಕು ಅಂತೇಳಿ ಮಂಡ್ಯ ಸುಂಡಳ್ಳಿ ಮಾರ್ಕೆಟ್, ಎಳ್ನೀರು ಮಾರ್ಕೆಟ್ ಮಾಡಿದ್ವಿ. ಅದು ಅಂಬರೀಷ್ ಅಣ್ಣ ನೈತಿದ್ದಾರೆ. ಇನ್ನು ಎಂಟೂರು APMCನಲ್ಲಿ ಕೆಲವು ಮಾರುಕಟ್ಟೆಗಳು ಎಲ್ಲ ರೆಡಿ ಮಾಡಬೇಕಾಯಿತು. ಅದನ್ನ ಎಲ್ಲನೂ ಮಾಡಿಸಿದ್ವಿ ಅಣ್ಣನ ಫಂಡು. ಅದಾದ್ಮೇಲೆ ಬಸರಾಳು ಮಾರ್ಕೆಟ್ ಅಲ್ಲೂ ನಾವು ಉಪಯೋಗ ಪಡ್ಕೊಂಡ್ವಿ. ಕೆರಗೋಡು ಮಾರ್ಕೆಟ್ ಮಾಡಿದ್ವಿ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಅಂಬರೀಷ್ ಅಣ್ಣವ್ರಿಂದಲೇ ನಾವು ಇಷ್ಟ ಅಭಿವೃದ್ಧಿ ಮಂಡ್ಯದಲ್ಲಿ ಮಾಡಿದ್ವಿ. ಗೋಪಾಲ್ಪುರ ಅಲ್ಲೂ ಒಂದು ಮಾರ್ಕೆಟ್ ಮಾಡಿದ್ವಿ. ಗೋಪಾಲ್ಪುರದಲ್ಲಿ ಉಪ ಮಾರುಕಟ್ಟೆ ಮಾಡಿದ್ವಿ. ಹಾಗಾಗಿ ಏಕಕಾಲದಲ್ಲಿ ಇಷ್ಟೆಲ್ಲ ಮಾಡ್ತೀವಿ ಅಂದ್ರೆ ಅದು ಅಂಬರೀಷ್ ಅಣ್ಣವರ ಒಂದು ಶಕ್ತಿಯಿಂದ. ಇವತ್ತು ಏಕ್ದಮ್ 11 ಕೋಟಿ ರೂಪಾಯಿ APMCಗೆ ಯಾರು ತಂದಿರ್ಲಿಲ್ಲ ಇದುವರೆಗೂ. ಅವ್ರು ಇದ್ದದ್ರಿಂದ 11 ಕೋಟಿ ರೂಪಾಯಿ ಹಣ ತಂದು
ಎಳ್ನೀರು ಮಾರ್ಕೆಟ್ ಮಾಡಿದ್ವಿ, ಉಪಮಾರುಕಟ್ಟೆಗಳು ಮಾಡಿದ್ವಿ, ನಮ್ಮ ಮಾರುಕಟ್ಟೆಯನ್ನು ಅಭಿವೃದ್ಧಿ ಪಡಿಸಿದ್ವಿ. ಇಷ್ಟೆಲ್ಲನೂ ಯಶಸ್ವಿಯಾಗಿ ಅವರಿದ್ದಾಗ ನಾವು ಮಾಡಿದ್ವಿ. ಅದಾದ ನಂತರ 2016ರಲ್ಲಿ ಅದೇ ಬಿ ಫಾರಂ ನನ್ನ ಹೆಂಡತಿ ಕೊಟ್ಟಿದ್ದು. ಈಗ ಹೊಳಲ್ ಜಿಲ್ಲಾ ಪಂಚಾಯತ್ ಅದರಲ್ಲಿ ಒಬ್ಬ ಏನು ಕಾಂಗ್ರೆಸ್ ಇಂಡಿಪೆಂಡೆಂಟ್ ಆಗಿ ಬಂದು ನಮ್ದು ಸೋಲಾಯ್ತು. 450 ಓಟಲ್ಲಿ ನಮ್ದು ಹೋಯ್ತು. ಹಾಗಾಗಿ ಅಷ್ಟು ಒಡನಾಟ ಅಣ್ಣಂದು ನಮ್ಗೆ ಅಷ್ಟೇ ಒಡನಾಟ. ನಮ್ದು ಫೋನು ರಾತ್ರಿ 7:30ಯಿಂದ 12 ಗಂಟೆ ನಮ್ ಫೋನ್. ಅವ್ರು ಹೇಳ್ಬಿಟ್ಟಿದ್ರು, ನೀನ್ ರಾತ್ರಿ 7 ಗಂಟೆ ಮೇಲೆ 12 ಗಂಟೆ ರಾತ್ರಿ ಗಂಟ ನೀನ್ ಫೋನ್ ಮಾಡ್ಬೋದು, ಏನೇ ವಿಚಾರ ಮಾತಾಡ್ಬೋದು, ಯಾವುದೇ ರಾಜಕೀಯದ ಇರ್ಬೋದು, ಮತ್ತೊಂದು ಇರ್ಬೋದು, ಏನೇ ಇದ್ರು ನಮ್ ಕಷ್ಟ ಸುಖ ಮಾತಾಡ್ಬೋದು. ಯಾಕೆ ಹಗಲೊತ್ತು ಅವ್ರಿಗೆ ಬಿಡಿದಿರಲಿಲ್ಲ. ಅವ್ರಿಗೆ ಲಕ್ಷಾಂತರ ಅಭಿಮಾನಿಗಳು. ಆ ಅಭಿಮಾನಿಗಳಲ್ಲಿ ನಾವೆಲ್ಲಿ ಭೇಟಿ ಮಾಡೋಕ್ಕಾಗ್ತಿತ್ತು? ನಾವು ಮನೆಗೆ ಹೋಗ್ತಿದ್ದೋ, ಏನೋ 4 ಮಾತಾಡ್ಕೊತಿದ್ದೋ, ಬಂದ್ಬಿಡ್ತಿದ್ದೋ. ಅಷ್ಟು ಬ್ಯುಸಿ ಅವರು ಅಣ್ಣರು. ಅವರು ಫಿಲಮ್ ಲ್ಯಾಂಡಲ್ಲೂ ಪ್ರಥಮ ಅವರನ್ನೇ, ರಾಜಕೀಯವಾಗಿಯೂ ಪ್ರಥಮ ಅವರೇ, ಅಭಿಮಾನಿಗಳಲ್ಲೂ ಪ್ರಥಮ. ಹಾಗಾಗಿ ಅವ್ರಿಗೆ ಅಷ್ಟು ಅಭಿಮಾನಿಗಳಿದ್ರು. ಹಾಗಾಗಿ ನಾವು ರಾತ್ರಿ ಟೈಮ್ ಮಾತಾಡ್ಕೊತಿದ್ವಿ, ಬೆಳಿಗ್ಗೆ ಹೋದಾಗ ಮಾತಾಡ್ಸ್ಕೊಂಡು ನಮ್ಮ ಕಷ್ಟ ಸುಖ ಹೇಳ್ಕೊಂಡು ಬರ್ತಿದ್ವಿ. ಅಷ್ಟು ಅಣ್ಣನ ನಮ್ಮ ಒಡನಾಟ ಅಷ್ಟಿತ್ತು. ಅಣ್ಣ ನಮ್ಮ ಮನೆಗೆ 4 ಬಾರಿ ಒಯ್ದಿದ್ದಾರೆ. ನಮ್ಮ ಮನೆಗೆ ಬಂದು, ಹೌದು, ಇಲ್ಲಿ ಪಕ್ಕ H ಮಲ್ಲಿಗೆ ಅಂತ ಬರುತ್ತೆ, 7 ಕಿಲೋಮೀಟರ್, 4 ಬಾರಿ ಬಂದಿದ್ದಾರೆ. ನಮ್ಮ ಮನೇಲಿ ಏನಿದೆ ಊಟ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ತಮ್ಮದಿರ ಮದುವೆಗಳು, ನನ್ನ ಮಗನ ಮದುವೆಗೆಲ್ಲ ಬಂದಿದ್ದಾರೆ 4 ಬಾರಿ. ಹಾಗಾಗಿ ನಮ್ಮ ಒಡನಾಟ ಅಷ್ಟೇ ಇತ್ತು. ಅಷ್ಟು ಸಂಪರ್ಕದಲ್ಲಿದ್ದು, ಅಯ್ಯೋ ಅವರ ಅವರ ಮಾತೇ ಹೊರಟು ಹೇಳಿ, ಅವರು ಪ್ರೀತಿಯಿಂದ ಹೊರಟು ಸ್ವಭಾವದಲ್ಲಿ ಮಾತಾಡಿದಾಗ ಅದು ಪ್ರೀತಿಯಿಂದ ನಮಗೆ ಬಹಳ ಪ್ರೀತಿಯ ಕಾಣುವಂತ ಮಾತುಗಳು. ಅಂಥವ್ರು ಇದ್ರು, ಅಂಥವ್ರು ಇನ್ನು ಸಿಗಲ್ಲ ಬರೀ ನಮಗೆ. ಹಾಗಾಗಿ ನಾನು ಇವತ್ತು ಅಂಬರೀಷ್ ಅಣ್ಣನ ಸ್ಪರ್ಸ್ಕೊಳ್ತಿದ್ವಿ. ಮಾಮೂಲಿ ನಾನು ಹುಟ್ಟುಹಬ್ಬಕ್ಕೆ ಮಾಮೂಲಿ ಹೋಗ್ತೀನಿ, ಅಲ್ಲೇ ಹೋಗ್ತೀನಿ, ಪೂಜೆ ಮಾಡ್ಕೊಂಡು ಬರ್ತೀನಿ. ಅವರ ನಮ್ಮ ಒಡನಾಟಿಕೆ ಅವೆಲ್ಲ, ಅವರ ನಮ್ಮ ವಿಶ್ವಾಸ ತುಂಬಾ ಇತ್ತು ಬಿಡಿ. ಅವರು ನೋಡೋ, ನೀವು ಸ್ವಂತ ದುಡಿಮೆ ನೀವು ಮಾಡಬೇಕು, ಇಲ್ಲಿಂದ ಇಲ್ಲಿ ಬಂದು ಯಾರು ನಂಬ್ಕೊಂಡ್ ಬರಬೇಡಿ, ಇಲ್ಲಿಂದ ಏನು ನಿಮ್ಗೆ ಆಗಲ್ಲ, ನೀವು ಸ್ವಂತ ದುಡಿಮೆ ಮಾಡಿ, ನೀವು ಅಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳಿ ಹಾಗೆ ಅಂತ ಒಳ್ಳೆ ಮಾತುಗಳು ಹೇಳ್ತಿದ್ರು. ಅವರು ಇಲ್ಲಿ ಬಂದು ಕಾಯೋದು, ನಿಂತ್ಕೊಳ್ಳೋದು, ಇವೆಲ್ಲ ಅಲಿದು ಈ ಕೆಲಸ ಎಲ್ಲ ಮಾಡೋಕೆ ಹೋಗ್ಬೇಡಿ, ನೀವು ದುಡಿಮೆ ಮಾಡಿ ಅಂತೇಳಿ. ಆಮೇಲೆ ನಮ್ಮ ಗ್ರಾಮದ ಅಭಿವೃದ್ಧಿಗೆ ನಾನು ಅವರಿಂದ ಸುಮಾರು ಫಂಡ್ಗಳು ತಂದಿದ್ದೀನಿ. ಹಾಲಿನ ಡೈರಿ ಮಾಡಬೇಕಾದ್ರೆ ಅವರಿಂದ ಫಂಡ್ ತಂದು ಮಾಡಿಸಿದ್ದೀನಿ. ನಮ್ಮ ಗ್ರಾಮದಲ್ಲಿ ಕೆಲವು ಅಭಿವೃದ್ಧಿ ಕಾರ್ಯ ಅವರಿಂದ ಮಾಡಿಸಿದ್ದೀವಿ. ಹಾಗಾಗಿ ಅವ್ರಿಗೆ ನಮ್ಗೆ ಹೆಚ್ಚಿನ ಒಡನಾಟ ಇತ್ತು. ಇಲ್ಲ, ಅಕ್ಕರ್ಗೂ ನಮಗೂ ಭೇಟಿ ಇಲ್ಲ. ಯಾಕೆ ಭೇಟಿ ಇಲ್ಲ ಅಂದರೆ, ಅಣ್ಣ ಇದ್ದಾಗ ಕೊನೆ ಗಳಿಗೆನಲ್ಲಿ ಇಲ್ಲಿಯ ಒಡನಾಟಗಳು ಇಲ್ಲಿ ಯಾವಾಗ ಸರಿಲಿಲ್ಲ. ಆಗ ಅಣ್ಣ ಹೇಳಿದ್ರು, ನೋಡೋ, ನಿನ್ನ ದಾರಿ ನೀನು ಸರಿ ಮಾಡ್ಕೋಬೇಕು, ನಿನಗೆ ಇಲ್ಲಿರೋರು ಯಾರು ಒಳ್ಳೆಯವರು ಅಂತಲ್ಲ, ಕೆಟ್ಟವರು ಅಂತಲೂ ಅಲ್ಲ, ಬಟ್ ನಿನ್ನ ದಾರಿ ನೀನು ನೋಡ್ಕೋಬೇಕು ಅಂದಾಗ ನಾನು ಅಣ್ಣರಿದ್ದಾಗಲೇ ಅಣ್ಣರಿಗೆ ಹೇಳ್ಬಿಟ್ಟೆ ನಾನು JDSಗೆ ಈಗ CS ಪುಟ್ಟರಾಜಣ್ಣವ್ರ ಜೊತೆಗಿದ್ದೀನಿ. ನಾನು ಅವರ ಮಾರ್ಗದರ್ಶನದಲ್ಲೇ ಇರೋದು, ಅಣ್ಣವ್ರ ಮಾರ್ಗದರ್ಶನದಲ್ಲೇ CS ಪುಟ್ಟರಾಜಣ್ಣವ್ರ ಜೊತೆಗಿದ್ದೀನಿ. ಈಗ ಅಕ್ಕರ್ಗೆ ನಮಗೆ ಒಡನಾಟ ಇಲ್ಲ. ಹಾಗಾಗಿ ಅಣ್ಣ ಕಾಲವಾದ ನಂತರ ನಾನು ಅವ್ರ ಮನೆಗೆ ಭೇಟಿನೇ ಕೊಟ್ಟಿದ್ದೆ. ಪೂರ ಸಹಕಾರಿಗಿದೆ. ಏನು ಒಂದು ಮಂಡ್ಯ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತ್ ಒಂದು 2 ಸಲ ಒಂದು ಟಿಕೆಟ್ ಕೊಡ್ತೀನಿ ಅಂತಂದ್ರೆ 10 ವರ್ಷಗಳ ಕಾಲ ಆ ಕ್ಷೇತ್ರ ಟಿಕೆಟ್ ಅವನಿಗೆ ಕೊಡೋದು ಅಂತ ನನ್ನ ಹೆಸರು ಹೇಳಿ 2 ಸಲ ಕೊಟ್ಟಾಗ ಅಭಿಮಾನ ಹೆಂಗಿತ್ತು, ಅವರ ನಮ್ಮ ಬಾಂಧವ್ಯ ಹೆಂಗಿತ್ತು ಅಲ್ವಾ. ಹಾಗಾಗಿ ನಾವು ಅಣ್ಣ ಕಾಲವಾದ ನಂತರ ನಾನು ಮನೆಗೇನು ಹೋಗಿಲ್ಲ. ಯಾಕೆಂದರೆ ಸುಮ್ಮನೆ ನಾವು ಬೇರೆ ರೀತಿಯೆಲ್ಲ ಹೇಳೋಕೆ ನಾನು ಇಷ್ಟಪಡಲ್ಲ. ಹಾಗಾಗಿ ಅಕ್ಕರು ಚುನಾವಣೆ ನಿಂತರು ನಾನು ಅಷ್ಟರಲ್ಲೇ ಪುಟ್ಟರಾಜಣ್ಣನ ಜೊತೆಗಿದ್ದೆ. ಆದರೆ ಅಕ್ಕರಿಗೆ ನಾನು ಸಹಾಯ ಮಾಡಲಿಲ್ಲ. ಯಾಕೆ ನಾನು ಬೇರೆ ಪಕ್ಷದಲ್ಲಿ ಇದ್ನಲ್ಲ. ಹಾಗಾಗಿ ಅಲ್ಲಿದ್ದು ಇಲ್ಲಿ ಸಹಾಯ ಮಾಡೋದು ಅದು ಒಳ್ಳೇದಲ್ಲ. ಹಾಗಾಗಿ ಅಕ್ಕರು ಅವ್ರದ್ದು ನಾನು ಏನು ಪುಟ್ಟರಾಜಣ್ಣನ ಜೊತೆಗಿದ್ದೆ, ನಮ್ದು ಒಡನಾಟ ಅಷ್ಟು ಕ್ಲೋಸ್, ಅವರ ನಮ್ಮ ಬಾಂಧವ್ಯ. ಇವತ್ತು ಅಭಿಮಾನ ಐತೆ ಅವ್ರ ಬಗ್ಗೆ, ಅಪಾರವಾದ ಅಭಿಮಾನ. ಅಕ್ಕರು ಇನ್ವಿಟೇಷನ್ ಕಳಿಸ್ಕೊಟ್ಟಿದ್ರು, ಮಗನ ಮದುವೆಲಿ ಹೋಗಿದ್ವಿ, ಅರಮನೆ ಮೈದಾನದಲ್ಲಿ ಪ್ರೀತಿಯಿಂದ ಮಾತಾಡ್ಸಿದ್ರು. ನಾವು ಹೋಗಿ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಅಷ್ಟು ವಿಶ್ವಾಸದಲ್ಲಿ ಇದ್ದೀವಿ ಅಷ್ಟೇ. ರಾಜಕಾರಣದಲ್ಲಿ ಅವರೇ ಬೇರೆ, ನಾವು ತುಂಬಾ ಥ್ಯಾಂಕ್ಸ್. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ,
ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು. ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಿದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು.